ರೀ ಯಾಕ ನನಗೆ ಭಾಳ ಗಡಬಡ ಅನ್ಸಾತೈತ್ರಿ. ಏನಂತಾರೋ ಏನೋ ಅಂತ ಇದೆಲ್ಲ ಡವ 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 ಹುಡ್ಕೊಳಾಗತೈತ್ರಿ. ಏನು ಅನ್ನಲ್ಲೋದಿಲ್ಲ, ಎಲ್ಲ ಚಲೋ ಆಕತಿ. ಅಷ್ಟು ಹೆದರಬಾರ್ದು ಲಕ್ಷ್ಮಿ. ನೀನು ಏನಂತಾರ ನೋಡ್ತಾರ, ಚೆಕ್ ಮಾಡ್ತಾರ, ಕೂಸು ಹೆಂಗೈತಿ ಏನು ಊಟದ್ದು ಎಲ್ಲ ಹೇಳ್ತಾರ. ಅದಕ್ಕೆ ಯಾಕೆ ಹೆದರ್ತಿ? ಏನಾಗಂಗಿಲ್ಲ. ನೀ ಎದ್ರಿದ್ರೆ ಬಿ ಪಿ ಅದು ಜಾಸ್ತಿ ಬರ್ತೈತಿ. ಆಮೇಲೆ ಮತ್ತೊಂದು ಹೇಳ್ತಾರ, ಏನು ಹೆದರ್ಬೇಡ, ಎಲ್ಲ ಆರಾಮಕತಿ, ನಿಧಾನವಾಗಿ ಇರು ಅಷ್ಟ ನೀನು. ಹ್ಞೂನ್ರಿ, ನಾನು ಹಂಗ ಅನ್ಕೊಳಕತ್ತೀನಿ. ಆದ್ರೆ ದವಾಖಾನಿ ಬರತ್ಲೆ ನಮ್ನೀನ ಕೈ ಕಾಲ ನಡಗ್ದಂಗೆ ಅಕ್ಕವ್ರಿ ನನಗೆ. ಇಷ್ಟನ ಜನ ಅದಾರ್ರಿ ಆ ಕಡೆ, ಇನ್ನು ಇಲ್ಲೇ ಒಬ್ರು ಇಲ್ಲಿತ್ಲಾಗ. ಅದಕ್ಕೆ ಈ ಡಾಕ್ಟ್ರ್ ಅಂತಲೇ ತೋರ್ಸೋದು ಚಲೋ ನೋಡು. ಶೋಭಾಗ ಅಕ್ಷತಾಗ ಇವರ ಹೆರಿಗೆ ಮಾಡಿಸಿರೋದು. ಹೌದೇನು? ಚಲೋ ಆತು ಬಿಡು ಮಂಗಾರ, ಗೊತ್ತಾಕತಿ. ಈಗ ಹೇಳ್ಬೋದು ಶೋಭಾ ಅಕ್ಷತೆ ಇವರೆಲ್ಲ ಗೊತ್ತರ ನಮ್ಗೆ ಅಂತಂದ್ರೆ ಇನ್ನೊಂದಿಟ್ಟು ಕಾಳಜಿ ತೊಗೊಂಡು ನೋಡ್ತಾರೆ. ಇನ್ನು ನೀ ಏನು ಎದ್ರಕ್ಕೆ ಹೋಗ್ಬೇಡ. ಏನು ಹೇಳಿದ್ರೂ ಒಳಗೆ ನನ್ನ ಕರೆದು ನಾನು ಬರ್ತಾನೆ ಇಲ್ಲಕ್ರ. ಅದೆಲ್ಲ ಗೊತ್ತಿಲ್ಲ, ನೀವು ಬರ್ಬೇಕು. ನನಗೊಬ್ಬಾಕಿಗೆ ಒಳಗೆ ಹೋಗಕ್ಕೆ ಹೆದರಿಕೆ ಆಕತಿ. ನೀವು ಬರ್ರಿ. ನಾನು ಕರೆದ್ರೆ ನಾ ಬರ್ತಾನೆ. ನಾನು ಕರ್ಲಿ ಇಲ್ಲಕ್ರ ಹೇಳಾಕತ್ತಾನಿ. ಏನೋ ಎದ್ರಬೇಡ, ಎದಕ್ಕೆ ಎದ್ರಬೇಡ. ಎಲ್ಲ ಧೈರ್ಯವಾಗಿ ಏನು ಕೇಳಿದ್ರು ಹೇಳು. ಯಾವಾಗ ಏನೋ ಎಲ್ಲ ಕೇಳ್ತಾರ ಅವರು. ಏನು ಆತ್ರಿ. ಯಾರಮ್ಮ ನೆಕ್ಸ್ಟ್? ನೀವಾ? ಚೆನ್ನಾಗಿ ನೀರು ಕುಡಿದೇನಮ್ಮ? ಹ್ಞೂ ರೀ ಸಿಸ್ಟ್ರ್, ಮನ್ಯಾಗ ಕುಡ್ದಿದ್ರಿ. ಮನ್ಯಾಗಲ್ಲವಾ, ಇಲ್ಲಿ ಬಂದಮೇಲೆ ನೀರು ಚೆನ್ನಾಗಿ ಕುಡ್ದಿರ ಇಲ್ಲ? ಸ್ಕ್ಯಾನಿಂಗ್ ಅದು ಇರ್ತೈತಿ. ಸ್ಕ್ಯಾನಿಂಗಿಗೆ ಅದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು. ನೀರಿದು ಅಲ್ಲಿ ಲೋಟದಾಗ ಅದಾವ ನೋಡ್ರಿ, ಕುಡಿದು ಬರ್ರಿ ಚೆನ್ನಾಗಿ ಹೊಟ್ಟೆ ತುಂಬ. ಇನ್ನೇನು ರಿಸಸ್ಸಿಗೆ ಹೋಗ್ಬೇಕು ಅಂದಾಗ ಸ್ಕ್ಯಾನಿಂಗ್ ಮಾಡ್ತೇವೆ. ಹಾಗಾಗಿ ಅಂದ್ರೆ ಸಿಸ್ಟ್ರ್, ಈಗ ನನಗಲ್ಲೇ ರಿಸಸ್ಸಿಗೆ ಹೋಗ್ಬೇಕು ಅನ್ಸಾತೈತ್ರಿ. ಮತ್ತು ಇನ್ನೊಂದ್ಸು ನೀರು ಕುಡಿಯೋಣ ಹೆಂಗ್ರಿ? ಬೇಡ ಆತು. ರಿಸಸ್ಸಿಗಲ್ಲೇ ಜೋರಾಗೈತಿಲ್ಲ, ಬಾ ಸ್ಕ್ಯಾನಿಂಗ್ ಅದು ಮಾಡ್ತೀವಿ, ಒಳ ಬರ್ರಿ. ಆಮೇಲೆ ನೀವು ಇಲ್ಲೇ ನಿಂದಿರ್ಬೇಕ್ರಿ ಅಣ್ಣಾರ. ನಾವು ಸ್ಕ್ಯಾನಿಂಗ್ ಮಾಡಿಸಿ ಡಾಕ್ಟರ್ ಎಲ್ಲ ನೋಡಿದ್ಮೇಲೆ ನಿಮ್ಮನ್ನ ಬೇಕಂದ್ರೆ ಕರೀತಾರೆ. ಸರಿ ರೀ, ಆಯ್ತು. ಬಾರಮ್ಮ. ರೀ ಏನು ಎದರ್ದು? ಅಯ್ಯೋ, ಕೂಸು ಒಳಗೆ ಹೆಂಗೈತಿ ಏನಿಲ್ಲ ಎಲ್ಲ ನೋಡ್ತಾರ. ಇನ್ನು ಹೆದರ್ಬೇಡ, ಹೋಗು. ಸ್ಕ್ಯಾನ್ ಮಾಡ್ತಾರಷ್ಟ ಒಳಗೆ ಕೂಸು ಹೆಂಗೈತಿ ಏನಿಲ್ಲ ಅನ್ನೋದು ಸ್ಕ್ಯಾನಿಂಗ್ನೇ ಗೊತ್ತಾಕತಿ. ಹೋಗು. ಆತ್ರಿ. ಎಲ್ಲ ಚಲೋ ತಂಗಾದ್ರೆ ಸಾಕಪ್ಪ ದೇವ್ರಿ. ಏನು ಸಮಸ್ಯೆ ಆಗಬಾರ್ದಪ್ಪ ತಂದೆ. ಎಷ್ಟು ದಿನಕ್ಕೆ ಮಕ್ಕಳ ಭಾಗ್ಯ ಕೊಡಾಕತ್ತೀವಿ. ಸರ ಏನು ಸಮಸ್ಯೆ ಇಲ್ಲಲ್ರಿ? ಏನು ಸಮಸ್ಯೆ ಅಂತ ಈಗ ಅಷ್ಟಿದು ಆಗಲ್ಲಮ್ಮ. ಕೂಸು ಒಳಗೆ ನಿಮ್ಮ ಜೊತೆಗೆ ಯಾರು ಬಂದಾರ? ಯಾಕ್ರಿ ಸರ, ಏನಾರ ಸಮಸ್ಯೆ ಐತೇನ್ರಿ? ಬೇಡ, ಇಲ್ಲಮ್ಮ, ಏನು ಸಮಸ್ಯೆ ಇಲ್ಲ ಅಂತ. ಏನು ಇನ್ನೂ ಮೇಜರ್ ಸಮಸ್ಯೆ ಕಾಣ್ತಾ ಇಲ್ಲ ನನಗೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ. ಆದಷ್ಟು ಸ್ವಲ್ಪ ನೀವು ಹೆಲ್ದಿ ಫುಡ್ ತಿನ್ಬೇಕು. ಅಂದರೆ ಉತ್ತಮ ಆಹಾರ ತಿನ್ಬೇಕು ನೀವು. ಅಂತಿಂಥದ್ದು ತಿನ್ನಬಾರ್ದು. ಆದಷ್ಟು ಕಾಳಜಿಯಿಂದ ನಿಮ್ಮನ್ನು ನೀವು ನೋಡ್ಕೋಬೇಕು. ಬೇರೆಯವ್ರು ನೋಡ್ಕೊಳ್ಳೋದ್ಕಿಂತ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಮಗು ಚೆನ್ನಾಗಿರುತ್ತೆ. ಅಂದ್ರೆ ಈಗ ಏನಾರ ಸಮಸ್ಯೆ ಐತೇನು ಸರ್? ಸರ್, ಲಕ್ಷ್ಮಿ ಕಡೆದವರು ಅವ್ರ ಹಸ್ಬೆಂಡ್ ಇದ್ದಾರೆ ಸರ್, ಅಲ್ಲಿ ಕುತ್ಕೊಂಡಿದ್ದಾರೆ. ಅವ್ರನ್ನ ನಿಮ್ಮ ಕ್ಯಾಬಿನಲ್ಲಿ ಕುಂದ್ರಿಸಿದ್ದೀನಿ ಸರ್. ಸರಿ ಸರಿ, ನಾ ಅವ್ರ ಹತ್ರ ಮಾತಾಡ್ತೀನಿ, ತಗೊಳ್ರಿ. ಸರಿ ಸರ್. ನೋಡಮ್ಮ, ನೀವಿನ್ನೂ ಹೊರಗಡೆ ಇರ್ರಿ. ಟ್ಯಾಬ್ಲೆಟ್ಸ್ ಅದನ್ನೆಲ್ಲ ಬರೆದು ನಿಮ್ಮ ಹಸ್ಬೆಂಡ್ ಕೈ ಕೊಡ್ತೀನಿ. ಟೈಮ್ ಟು ಟೈಮ್ ಕರೆಕ್ಟಾಗಿ ತೊಗೋಬೇಕು ನೋಡಮ್ಮ ನೀವು. ಸರಿ ಸರ್, ಆಯಿತು. ಅಲ್ಲ, ಇವ್ರು ಎದಕ್ಕೆ ಸಿಸ್ಟ್ರಿಲ್ ಕರೆದ್ರು? ಅಲ್ಲ, ಲಕ್ಷ್ಮಿಗೆ ಏನಾರ ಮತ್ತು ಸಮಸ್ಯೆ? ಅಪ್ಪ ಭಗವಂತ, ಏನು ಸಮಸ್ಯೆ ಆಗಲಿಲ್ಲ ಕಾಪಾಡಪ್ಪ ರಾಘವೇಂದ್ರ. ಡಾಕ್ಟ್ರು ಬಂದರು. ನಮಸ್ಕಾರ ಡಾಕ್ಟ್ರೆ. ಹಾಂ ನಮಸ್ಕಾರ. ನೀವು ಲಕ್ಷ್ಮಿಯವ್ರ ಹಸ್ಬೆಂಡ್ ಅಲ್ವಾ? ಹಾಂ ಹೌದು ಡಾಕ್ಟ್ರೆ. ಏನಾದರೂ ಸಮಸ್ಯೆನಾ ಡಾಕ್ಟ್ರೆ? ನೋಡಿ ಮಿಸ್ಟರ್, ನಿಮ್ಮ ವೈಫಿಂದು ಎಲ್ಲ ಸ್ಕ್ಯಾನಿಂಗ್ ಅಲ್ಲ ಆಗಿದೆ, ಆಮೇಲೆ ಸ್ಕ್ಯಾನು. ಆದರೆ ನಮಗೆ ಸ್ವಲ್ಪ ಮೇಜರ್ ಇಶ್ಯೂಸ್ ಕಾಣ್ತಾ ಇದೆ. ಅಂದರೆ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದವು. ಯಾವ ಥರ ಸಮಸ್ಯೆಗಳು ಅಂದರೆ? ಸಮಸ್ಯೆನಾ? ಏನಾಯಿತು ಸರ್ ಅವಳಿಗೆ? ಅಲ್ಲ, ಏನಾದರೂ ಸಮಸ್ಯೆ ಅಂದರೆ ನಾನು ಇವಾಗ ಸ್ಕ್ಯಾನಿಂಗ್ ಮಾಡಿರೋ ಪ್ರಕಾರ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ. ಅಂದರೆ ನಿಮಗೆ ಯಾವ ಥರ ಹೇಳೋದು ಅಂದರೆ, ಅವರಿಗೆ ಮಗು ಹಾರ್ಟ್ ಬೀಟ್ ಐತಲ್ಲ, ಅದು ಸ್ವಲ್ಪ ನೀಟಾಗಿ ಕೇಳ್ತಾ ಇಲ್ಲ ನನಗೆ. ನೋಡೋಣ, ಇನ್ನೊಂದು ಸರಿ ಸ್ಕ್ಯಾನ್ ಮಾಡಿ ನೋಡೋಣ. ಅಂತ ಹಾರ್ಟ್ ಬೀಟು ಅದೇ ಥರ ಬಂತು ಅಂದರೆ ಮುಂದಿನ ಸ್ಟೆಪ್ ತೊಗೋಬೋದು ನಾವು, ಅಲ್ವಾ? ನೀವೀಗ ನಾನು ಇವಾಗಲೇ ನಿಮಗೆಲ್ಲ ಹೇಳಲಿಲ್ಲ ಅಂದರೆ ಇವಾಗ ಬೇಜಾರು ಅನ್ನಿಸ್ಬೋದು ಸ್ವಲ್ಪ. ಆಮೇಲೆ ಮತ್ತೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ. ಮಗುದು ಇವಾಗಲೇ ಈ ಥರ ಅಂದರೆ ಮುಂದೆ ನಿಮಗೂ ಸಮಸ್ಯೆಗಳು ಎದ್ದು ಕಾಣ್ಬೋದು. ಏನಂದರೆ ಈಗ ನೋಡ್ತಿರಲ್ವ ದಿನ ಟಿ ವಿಲಿ ಅದು ಇದು ಅಂತ.
ಮಗುಗೆ ಮುಂದೆ ದೊಡ್ಡವರಾದ್ಮೇಲೆ ಆ ಸಮಸ್ಯೆ ಈ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಹಾರ್ಟಲ್ಲಿ ಹೋಲು ಅದು ಇದು ಅಂತ. ಹಂಗಾಗಿ ಹೀಗೆ ನಾವು ಫಸ್ಟ್ ಸ್ಟೆಪ್ಪಲ್ಲೇ ನಾವು ಎಲ್ಲ ಕ್ಲಿಯರಾಗಿ ತೊಗೊಂಡ್ವಿ ಅಂದರೆ ಮುಂದೆ ನಿಮಗೂ ಸಮಸ್ಯೆ ಬರಲ್ಲ, ನೀವು ನಮ್ಮನ್ನು ದೂರದೂ ಆಗಂಗಿಲ್ಲ. ಆ ಥರ ಹೇಳ್ತಾ ಇದ್ದೀನಿ. ನೋಡೋಣ, ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿ ನೋಡೋಣ, ಇನ್ನೂ ಒಂದು ವಾರ ಬಿಟ್ಟು ಮಾಡಿ ನೋಡೋಣ. ಅವಾಗಲೂ ಈ ಥರ ಸಮಸ್ಯೆ ಕಾಣ್ತು ಅಂದರೆ ಮುಂದಿನ ಸ್ಟೆಪ್ ನಾವು ತೊಗೊಳೋಣಂತೆ. ಈ ಸದ್ಯಕ್ಕೆ ಎಲ್ಲ ಮೆಡಿಸಿನ್ ಬರೆದು ಕೊಟ್ಟಿದ್ದೀನಿ, ಅದನ್ನು ಕರೆಕ್ಟಾಗಿ ಟೈಮ್ಗೆ ಅವ್ರಿಗೆ ಕೊಡ್ರಿ. ಈ ಥರ ಇದನ್ನು ಸಿಚುವೇಶನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಈ ವಿಷಯ ಮುಟ್ಟಿಸ್ಬೇಡ್ರಿ ಅಷ್ಟೇ ನೀವು. ಅವ್ರಿಗೆ ಸ್ವಲ್ಪ ಭಯ ಆಗೋ ಥರ ಏನು ಇದು ಮಾಡಬೇಡ್ರಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ಅಷ್ಟೇ. ಏನು ಹೆದರ್ಬೇಡ್ರಿ. ಸರಿ ಸರ್, ಆಯಿತು. ನಿಮ್ಮನ್ನೇ ನಂಬಿದ್ದೀವಿ ಸರ್. ನಮ್ಮನ್ನ ನಂಬ್ಕೊಂಡು ನೀವು ಹಾಸ್ಪಿಟ್ಲಿಗೆ ಬಂದಿರಿ ಅಂದಮೇಲೆ ನಮ್ಮದು ಜವಾಬ್ದಾರಿ ಇರುತ್ತೆ ಅಂತಲೇ ನಿಮಗೆಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಏನೂ ಹೆದರ್ಬೇಡ್ರಿ, ಏನೂ ಆಗಲ್ಲ. ಇವಾಗಲೇ ಎಲ್ಲ ಒಳ್ಳೇದಾದರೆ ಚೆನ್ನಾಗಲ್ವಾ, ನಿಮಗೂ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ. ಏನು ಹೆದರ್ಬೇಡ್ರಿ. ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಬರ್ದು ಕೊಟ್ಟಿದ್ದೀನಿ. ಟೈಮ್ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ರಿ, ಚೆನ್ನಾಗಿ ಒಳ್ಳೆ ಆಹಾರ, ಹಾಲು, ಹಣ್ಣು, ಮೊಸರು, ಆಮೇಲೆ ಸೊಪ್ಪು, ತರಕಾರಿ ಚೆನ್ನಾಗಿ ತಿನ್ನಿಸ್ರಿ. ಹುಷಾರಾಗಿ ನೋಡ್ಕೊಳ್ರಿ, ಆಯಿತಾ? ಸರಿ ಸರ್, ಆಯಿತು. ರೀ ಡಾಕ್ಟ್ರ್ ಏನಂದ್ರಿ? ಏನಿಲ್ಲ ಲಕ್ಷ್ಮಿ, ಎಲ್ಲ ಚಲೋ ಐತಿ ಅಂದಾರ. ಅವು ಗುಳಿಗೆ ಅದಾವಲ್ಲ, ಅದ್ರಾಗ ಅದು ಬಿಳಿ ಗುಳಿಗೆ ಐತಲ್ಲ, ಈಗ ತಗೋ ಅದನ್ನ. ಆಮೇಲೆ ಮಧ್ಯಾಹ್ನ ಬೇರೆದೈತಿ, ಸಂಜೆ ಮುಂದೆ ಬೇರೆ ಅದಾವು, ನಾನು ಕೊಡ್ತಾನಂತ. ಏನು ಭಾಳ ಇದು ಮಾಡಬೇಡ, ಏನು ಎದ್ರ ಅಂಥದ್ದು ಏನಿಲ್ಲ ಅಂದಾರ. ಹೋಗಿ ಒಂದಿಟ್ಟು ಅಡ್ಡಾಗಿ ಹೋಗು, ಸಾಕಾಗಿ ನೀನು ಅಲ್ಲಿ ಕುಂತು ಹೋಗು. ನನ್ನ ಹತ್ರ ಒಂಥರ ಮಾತಾಡಿದ್ರಲ್ರಿ ಅವರು. ಅಲ್ಲ, ಏನಾದರೂ ಸಮಸ್ಯೆ ಇದ್ರೆ ಹೇಳ್ರಿ, ನೀವು ನನ್ನ ಹತ್ರ ಏನು ಮುಚ್ಚಿಡ್ಬೇಡ್ರಿ. ನೀವು ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿರಿ? ಅಯ್ಯೋ ಏನಿಲ್ಲ, ನಾನು ಯಾಕೆ ಮುಖ ಸಪ್ಪಗೆ ಮಾಡ್ಕೊಳ್ಳಿ, ನನಗೆ ತೆಲ್ನು ಯಾಕತ್ತೈತಿ ಅದಕ್ಕೆ ಅಷ್ಟ. ಅಯ್ಯೋ ಏನಾರಿದ್ದು ನಾನು ನಿನ್ನ ಹತ್ರ ಯಾಕೆ ಮುಚ್ಚಿಡ್ಲಿ, ಹೇಳ್ತಿದ್ದೆ. ಏನಿಲ್ಲ, ಅದು ಗುಳಿಗೆ ಕರೆಕ್ಟಾಗಿ ಟೈಮ್ ಕೊಡ್ರಿ. 10 ದಿವ್ಸ ಬಂದು ಮತ್ತೆ ಸ್ಕ್ಯಾನಿಂಗ್ ಮಾಡ್ತಾರಂತೇನೋ, ಇನ್ನೊಂದು ಸ್ಕ್ಯಾನಿಂಗ್ ಐತಂತ, ಅದನ್ನ ಮಾಡ್ತಾರಂತ. ಏನು ಸಮಸ್ಯೆ ಇಲ್ಲ ಅಂದಾರ, ಹೋಗು ಮಕ್ಕೋ. ಖರೇನ ಹೇಳಾಕತ್ತಿರೋದಿಲ್ಲ, ಏನಿಲ್ಲ ಸಮಸ್ಯೆ. ಅಯ್ಯ ನಾನು ಯಾಕೆ ಸುಳ್ಳು ಹೇಳಿ? ಏನಿಲ್ಲ ಅಂತ ಹೇಳ್ಯಾರಿಲ್ಲ, ಏನಿಲ್ಲ. ಸರಿ ತಗೋರಿ. ಬಂದಿರೋ ಸಮಸ್ಯೆ ದೂರ ಆದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ನನ್ನ ಹೆಂಡ್ತಿ ಎಷ್ಟು ಕನಸು ಇಟ್ಕೊಂಡಿದ್ದಾಳೆ ಮಗು ಬಗ್ಗೆ, ಅದೇನು ಇದು ಆಗ್ಲಿಲ್ಲಂಗೆ ಅವಳಿಗೆ ಒಳ್ಳೆ ಇದು ಮಗು ಹುಟ್ಲಿ ಅಂತ ಅಷ್ಟೇ ಬಿಡ್ಕೊಳ್ಳೋದು. ಎಲ್ಲ ಸಮಸ್ಯೆಗಳು ದೂರ ಆಗಿ ಏನೋ ಒಳ್ಳೆ ಇದು ಆದ್ರಷ್ಟೇ ಸಾಕು. ಇತ್ಲಾಗುಂಟಾಳ ಇಲ್ಲೇ ನಿಂದಿರ್ತಂತಡಿ. ಈ ಹೆಣ್ಣಿನ ಕಣ್ಣಿಗೆ ಬಿದ್ದೆ ಅಂದ್ರೆ ಮತ್ತೆ ನಮ್ಮ ಮರ್ಯಾದೆ ನಾವು ತಕ್ಕೊಳ್ಳೋದ ಇದನ್ನ ತಡಿವಿ. ಗಂಡನ ಕರ್ಕೊಂಡು ಹೊಂಟಾಳ. ಅಲ್ಲ, ಬ್ಯಾಗ್ ಗೀಗ್ ಎಲ್ಲ ಹಿಡ್ಕೊಂಡು ಹೊಂಟಾಳಲ್ಲ, ಎಲ್ಲಿ ಗಂಡನ ಮನೆಗೆ ಹೊಂಟಾಳ ಏನೋ? ಮತ್ತೆ ಗಂಡದನ ಕೂಡ ನೋಡಂತಡಿ. ಈಕೆ ಹೋಗಿ ಲಕ್ಷ್ಮವ್ರ ಮನೆ ಅಂತಲ್ಲೇ ಹೋದ್ನಿ ಅಂದ್ರೆ ಎಲ್ಲ ಗೊತ್ತಾಕತಿ ಏನಕ್ಕಿದ್ ಬಂಡವಾಳ ಅನ್ನೋದು. ಇದಕ್ಕೆ ಮೊನ್ನೆ ಮಾತಾಡಿದ್ ಕಳಿಸಿದ ಲೆಕ್ಕಕ್ಕೆ ಮನೆ ಅಂತೇಳಿ ಹೋಗಬಾರ್ದು ಅನ್ಕೊಂಡಿದ್ದೆ. ಇಲ್ಲದ ಮೇಲೆ ಹೋಗ್ಬರ್ತೇನೆ. ನಮ್ಮ ತಂಗಿ ಮನೆಗೆ ನನ್ನ ಹೋಗಕ್ಕೆ ಯಾರು ಬೇಡ ಅಂತಿದ್ದಾರೆ. ಹೋದ್ಮೇಲೆ ಹೋಗಾನಿ. ಹೋದ್ಲು ಅಂದ್ರೆ ಗಂಡನ ಮನೆಗೆ ಹೋದ್ಲು ಅನ್ನಿಸ್ತೈತಿ. ಯಾಕ ಸಿಟ್ನ್ಯಾಗ ಹೊಂಟಾಳ ಏನೋ ಆಗಿರ್ಬೇಕು ಗಡಬಡ. ಹೋಗಂತಡಿ. ಅಲ್ಲಕ್ಷತಾ, ಈ ನಮ್ಮನಿ ಮನ್ಯಾಗ ಯಾರಲ್ಲೋದು ಹೊತ್ನ್ಯಾಗ ನೀ ಹೊಡೆದಾಡ್ಕೊಂಡು ಹಿಂಗೆ ಬಂದಿ ಅಂದ್ರೆ ಅಲ್ಲ, ಏನಿದ್ರು ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಕಲಿಬೇಕು. ಅದನ್ನ ಬಿಟ್ಟು ಮನೆ ಬಿಟ್ಟು ಬಂದ್ರೆ ಏನು ಉಪಯೋಗ ಹೇಳು? ಅಂದ್ರೆ ನೀವು ಹೇಳೋ ಲೆಕ್ಕಕ್ಕೆ ನಾ ಬರಬಾರ್ದಿತ್ತ. ಅವ್ರ ಏನಂದ್ರನ ಆಡಿದ್ರನ ಹೊಡೆದ್ರನ ಬಡಸ್ಕೊಂಡು ಅವ್ರ ಮನೆಗೆ ಬೀಳ್ಬೇಕತ್ತ. ಯಾಕ ನಾ ಬಂದದ್ದು ನಿಮಗೂ ಹಿಡಿಸಿಲ್ಲ ಹೆಂಗ? ಅಲ್ಲ, ಸಮಾಧಾನದಾಗಿ ಒಂದಿಷ್ಟು ಮಾತಾಡು ಅಕ್ಷತಾ. ಎಲ್ಲದಕ್ಕೂ ಸಿಟ್ಟ ಮಾಡೋದು, ಇದು ಜಗಳ ಮಾಡೋದು ಪರಿಹಾರ ಅಲ್ಲ. ಸಮಾಧಾನದಾಗಿದ್ದರೂ ಕೆಲವೊಂದು ಸಮಸ್ಯೆಗಳು ಪರಿಹಾರ ಸಿಗ್ತಾವು. ಎಲ್ಲದಕ್ಕೂ ಸಿಟ್ಟು ಮಾಡಿಕೊಂಡು ಜಗಳ ಮಾಡ್ಕೊಂಡ್ರೆ ಏನು ಉಪಯೋಗ ಇರಲ್ಲ. ನಾ ಹೇಳೋದು ತಿಳ್ಕೊ. ಈಗ ಮನ್ಯಾಗ ಅವ್ವ ಇಲ್ಲ, ಹಣ್ಣಿಲ್ಲ, ಅತ್ಗೆಮ್ಮಿಲ್ಲ, ಆ ಹುಡುಗಿನ ಹಂಗೆ ಕರ್ಕೊಂಬಂದಿ ಒಳಗೆ. ಏನು ಹೇಳು? ಅಲ್ಲ, ಈ ನಮ್ಮನಿ ಜಗಳ ಮಾಡ್ಕೊಂಡು ಬಂದುಬಿಟ್ರಿ ಇದ್ಕಿದ್ದಂಗೆ ಅವ್ರು ಏನು ತಿಕ್ಕೊಂತಾರ? ಅವ್ರಿಗೆ ಹೆಂಗೆ ಹೇಳಿ ನಾನೀಗ ಫೋನ್ ಹಚ್ಚಿ ಇದ್ಕಿದ್ದಂಗೆ ಹೊಂಟು ಬರ್ರಿ ಅಂದ್ರೆ ಗಾಬರಿಯಾಗಿ ಕಾರ್ ತೊಗೊಂಡು ಹೋಗ್ಯಾರಂತ. ಏನಕ್ಕೇನಾರಾದ್ರೆ ಏನು ಮಾಡೋದು ಹೇಳಿ ನೀನು? ಅವರು ಆರಾಮ್ಸೆ ಬರಲಿ, ಅವ್ರಿಗೇನು ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಬಂದ್ಮೇಲೆ ಮಾತಾಡಿದ್ರಾತ. ಏನು ನಾನು ಮತ್ತೆ ನೀವು ಮತ್ತೆ ಒಳ್ಳೆ ಆ ಮನೆಗೆ ಹೋಗು ಅಂದ್ರೆ ನಾನು ಕಾಲಿಡೋದಲ್ಲ ಮನ್ಯಾಗ. ನಿಮ್ಗೆ ಹೇಳಾಕತ್ತಾರ ನೋಡ್ರಿ. ನಾನು ಇಲ್ಲೇ ಇರೋದು. ಇಲ್ಲಕ್ರಿ ಇಲ್ಲಿ ಬೇಡ ಅಂದ್ರೆ ಎಲ್ಲರೂ ಬೇರೆ ಕಡೆ ಹೋಗ್ತಾನೆ ಹೊರತು ಆ ಮನೆಗೆ ಹೋಗಂಗಿಲ್ಲ. ಸಮಾಧಾನ ಅಕ್ಷತಾ, ನಾ ಇಲ್ಲಿ ಇರ್ಬೇಡ ಅಂತ ಹೇಳಿಲ್ಲ ನಿನಗೆ. ಹಂಗೆ ಯಾಕೆ ಎಲ್ಲದಕ್ಕೆ ಇದನ್ನ ಮಾಡ್ಕೊಂತಿ? ಹೋಗು, ಕೂಸ್ನ ಒಳಗಾಕಿ ಹೋಗು, ಒಳಗಿರು.
ಅಲ್ಲ ಮತ್ತೊಬ್ಬರು ಜಗಳದಾಗ ಕೂಸು ಬಡವಾಯ್ತು ಅನ್ನಂಗೆ ಕೂಸು ಕಟ್ಕೊಂಡು ಎಷ್ಟೊತ್ತನೇ ಬೇಕು ಅಷ್ಟೊತ್ತನ್ಯಾಗ ಈ ಯಾರ ಮಾತು ಕೇಳಂಗದಾಳೆ ಹೇಳಿಕೆ ಏನು ಮಾಡೋದೆಲ್ಲ ನಮ್ಮ ಹಣೆ ಬರ ಏನು ಒಳಗೆ ಒಂದು ಚರ್ಗಿ ನೀರು ತೆಗಿಯೋರ ಗತಿ ಇಲ್ಲ ಹುಡುಗಿಗೆ ಕರ್ಕೊಂಡಂಗೆ ಉಡು 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 ಬಂದುಬಿಟ್ಲು ಮುಂದೆ. ಅಲ್ಲ ಈಗ ಅಣ್ಣಗೆ ಫೋನ್ ಹಚ್ಚಿ ಏನಂತ ಹೇಳಿ ಅಂತ ನಾನು ಲಘು ಬರ್ರಿ ಅಂದ್ರೂ ಎದ್ರಿಕಿನ ಏನಕ್ಕೇನಾರ ಬರೋ ಮುಂದೆ ಗಾಡಿ ತೊಗೊಂಡೋಗ್ಯಾರ ಮತ್ತು ಜೋರಾಗಿ ಬಂದ್ಗಿಂದಾನು ಅಂತ ನನಗೆ ಹೇಳೋದು ಬಿಟ್ರೆ ನೋಡಪ್ಪ ಎಲ್ಲ ಹೇಳೇ ಇಲ್ಲ ಒಂದು ಮಾತು ಇನ್ನೂ ಲಘು ಬರ್ತಿದ್ವಿ ಅಂತ ಅಂದ್ಕೊಂಡಾರು ಅನ್ನೋದೊಂದು. ಯಪ್ಪ ಭಗವಂತ ಎಂಥ ಸಂಕಷ್ಟಕ್ಕೆ ತಂದಿಟ್ಟಿಯಪ್ಪ. ಇಂಥ ಮಂಡ್ ಹೆಣ್ಣು ನೋಡ್ತೈತಿ ಅಂತಂದು ಗೊತ್ತದ್ರ ಇದು ಹುಟ್ಟಿದಾಗ ಕುತ್ತಿಗೆ ಚಿಪ್ತಿದ್ದೆ. ಏನು ಮಾಡ್ಬೇಕು, ಎಲ್ಲ ಅನುಭವಿಸ್ಬೇಕು. ಹಡ್ದಾಗಿ ಅಂದ ಮ್ಯಾಗ ಹಡ್ದ ತಪ್ಪಿಗೆ ಅನುಭವಿಸ್ಬೇಕು. ಮತ್ತೆ ತಂದ ತಪ್ಪಿಟ್ಕೊಂಡು ಎಷ್ಟರ ಇರ್ಬೇಕು. ಗಂಡನ ಕರೆಸ್ಕೊಂಡು ಹೋಗ್ಯಾಳ ನೋಡು. ಈ ಅವರಪ್ಪ ಬರೋ ತನಕ ನಿಂದಿರ್ಲಿಲ್ಲಂಗ ಎಷ್ಟರ ಇರ್ಬೇಕು ಈಕಿಗೆ. ಇಲ್ಲಿದ್ದಾಗ ನಸ್ಗುನಿ ಕಾಯಿ ಇದ್ದಂಗದ್ಲು. ಮದುವೆ ಆಗ್ಯಾಳ ಆಕಿದ್ದು ಹಾರಾಟ ಹೆಚ್ಚಿಗೆ ಆಗೈತಿ. ಹೋಗ್ಲಿ ಗೊತ್ತಾಕತಿ ಗಂಡನ ಮನ್ಯಾಗ ತವ್ರ ಮನ್ಯಾಗ ಹೆಂಗಿರ್ತೈತಿ, ಗಂಡನ ಮನ್ಯಾಗ ಹೆಂಗಿರ್ತೈತಿ ಎಲ್ಲ ಅನುಭವ ಆಗ್ಬೇಕೀಗೆ. ಹಂಗ ಹೋಗ್ಲಿ ಬಿಡು ಅಂತ ನಾವು ಸುಧಾರಿಸ್ಕೊಂತನ ಬಂದ್ವಿ. ಈಕಿ ಹಟ್ಟಕ್ಕೆ ಹೋಗ್ಯಾಳ ಆಟ. ಲಕ್ಷ್ಮವ್ವ ಬಾಯ್ಕ ಯಾಕವ್ವ ಯಾಕ ಯಾರ ಕೂಟಾಗ ಹೊಡೆದಾಡಕತ್ತಿದ್ದೆ ಏನು? ಯಾರ ಕೂಟಾಗ ಹೊಡೆದಾಡನ್ವಾ? ಯಾರ ಕೂಟಾಗ ಹೊಡೆದಾಡ್ಬೇಕು ಕೇಳ? ಏನಿಲ್ಲ, ಬಾ ಕುಂದ್ರು ಬಾ. ಎಲ್ಲೇ ನಿನ್ನ ಮಗಳು? ಹೋಗ್ಯಾಳ ತಿಳ್ಕೊಂಡು ಗಂಡನ ಮನ್ಯಾಗ ಪಟ್ಟ ಅಲ್ಲಿರ್ತಾಳ ಅಂತಂದು ಹೋಗ್ಯಾಳ. ಅದ ಈಗ ನೋಡಿದ್ನವ ಕೆಂಚವ್ರ ಮನೆ ಅಂತೇಳಿ ಬರಾಕತ್ತಿದ್ನೆ. ಗಂಡ ಆಕಿ ಹುಡುಗಿ ಎತ್ಕೊಂಡು ಹೊಂಟಿದ್ಲಲ್ಲ, ಇಟ್ಟೊತ್ನಿಗೆ ಎಲ್ಲಿ ಹೊಂಟಾಳ ಅಂತ ಅನ್ಕೊಂಡೆ. ಯಾಕ ಈಗ ಕೂದ್ಲು ಗಂಡನ ಮನೆಗೆ? ಬಾಣೆತನ ಮುಗಿಲಿಲ್ದಂಗ. ಬಾಣೆತನ ಮುಗಿಸ್ಕೊಳಕ ಇದು ಇಲ್ಲ ಆಕಿಗೆ. ಆಕಿಗೆ ಇಲ್ಲಿ ಭಾಳ ತ್ರಾಸಿಗೈತೆ. ಹೋಗ್ಲಿ ಇರುವಲ್ಲಕ್ಕ ಗಂಡನ ಮನೆಗೆ ಹೋಗಿ ಗೊತ್ತ ಬಣೆತನ ಮಾಡಿಸ್ಕೊಳ್ಳಿ. ತಾಯಿ ಹತ್ರ ಅತ್ತಿ ಹತ್ರ ಅಕ್ಕನ ಹತ್ರ ಗೊತ್ತಾಕತಿ. ತವ್ರ ಮನೆಗೆ ಆದಂಗೆ ಅಕ್ಕತಿ ಇಲ್ಲ ಗಂಡನ ಮನೆಗೆ ಅನ್ನೋದು. ಇನ್ನು ಎಲ್ಲ ಅನುಭವ ಆಗ್ಬೇಕಂತಾನ ಕೈ ಬಿಟ್ಟ ನೋಡಕಿನ್ನ. ಅಯ್ಯಯ್ಯ ಅಲ್ಲ ಬಾಂಟಿ ಹುಡುಗಿನ ಹೆಂಗೆ ಕಳಿಸಿದ್ದಿ ನೋಡಿ ನೀನು. ಆಕಿನ ಏನಾರ ಮಾಡಿ ತಡಿಬೇಕಿಲ್ಲ ನೀನು. ನಿನಗಿದ್ದಷ್ಟು ಕರುಣೆ ಪ್ರೀತಿ ಇಲ್ಲ ಯಾಕ ಆಕಿಗೆ? ನಿನಗ ಎಷ್ಟೆಲ್ಲ ಮಾತಾಡಿದ್ಲು, ಅದನ್ನ ಯಾಕೆ ಹಂಗೆ ಮಾಡ್ದೇವ ಅಂತಂದು ಕೇಳಿದ್ದು ತಪ್ಪಾತ್ ನೋಡ್. ಹಂಗ ಅಯ್ಯಯ್ಯ ನಿನಗೆ ನನಕಿನ ಅವ್ರು ಹೆಚ್ಚಿನರಾಗ್ಯಾರ ಇವ್ರು ಹೆಚ್ಚಿನರಾಗ್ಯಾರ. ನಿನ್ನ ಒಳ್ಳೆ ಬುದ್ಧಿಗೆ ಏನು ಕಂಡಿದ್ದೀತಿ ಅಂದು ನಿನ್ನ ಆಕಿ ಮದುವೆ ಮಾಡಕ್ಕೆ ಕಾರಣನ ನೀನು. ಎಷ್ಟು ನನಗೆ ಬುದ್ಧಿವಾದ ಹೇಳಿದ ಮ್ಯಾಗ ನಾನು ಒಪ್ಪಿದ್ದು ಅದನ್ನ ಹೇಳೇನಕ್ಕಿಗೆ. ನೀನು ನಿಮ್ಮ ದೊಡ್ಡವನ ಮ್ಯಾಗ ಹಂಗೆ ಮಾಡ್ತಿದ್ದಿ. ಆಕಿ ಎಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಮದುವೆ ಮಾಡೋ ಮುಂದೆ ಎಷ್ಟೆಲ್ಲ ಹೊಡ್ಯಾಡ್ಯಾಳ. ಆಕಿಗೆ ಒಂದು ಮಾತು ಮಾತಾಡ್ತೀನ, ದೊಡ್ಡಕ್ಕೆ ಏನೋ ಒಂದು ಮಾತು ಅಂದಾಳ ಅಂತ ಅನಿಸ್ಕೊಂಡು ಸುಮ್ಮನಿರ ಬಿಟ್ಟು ಅದನ್ನ ಎತ್ತಿಡೋದು ಎಷ್ಟೆಲ್ಲ ರಾದಂತ ಮಾಡಿದಿ ನೀನು ಅಂತಂದು ಹೇಳಿದೆ. ಅದಕ್ಕೆ ನಿನಗೆ ನನಕಿನ ಅವ್ರು ಹೆಚ್ಚಿನಾರ ಇವ್ರು ಹೆಚ್ಚಿನಾರ ಅವ್ರನ್ನ ಕರ್ಕೊಂಬಂದಿಟ್ಕೋ ಇವ್ರನ್ನ ಕರ್ಕೊಂಬಂದಿಟ್ಕೋ ಇಷ್ಟು ಮಾತಾಡಿ ಗಂಡನ ಕರೆಸಿ ಹೋಗ್ಯಾಳ ನೋಡಿ. ಅಯ್ಯೋ ಶಿವನಿ, ಅಯ್ಯಯ್ಯ ಅಲ್ಲ ನೀನು ಯಾಕೆ ಹುಡುಗಿ ಕುಟ್ಟಾಗ ಹೊಡೆದಾಡಕ್ಕೆ ಹೋಗಿದ್ದಿ? ಬಾಂಟಿ ಕುಟ್ಟಾಗ ಏನ ಅಂದ್ಲ ತಗ ನಾನು ಸುಧಾರಿಸ್ಕೊಂಡ. ನೀ ಯಾಕೆ ಅನ್ನಕ್ಕೆ ಹೋಗಿದ್ದಿ? ನಿನ್ನಂತ ಒಳ್ಳೆ ಬುದ್ಧಿ ಬರ್ಬೇಕಲ್ಲ ಕಾಕಿಗೆ. ಎಷ್ಟು ಹೇಳಿದ್ರೆ ತಿಳ್ಕೊಳ ಬುದ್ಧಿನೇ ಇಲ್ಲದಕ್ಕೆ ಹೆಣ್ಣಿಗೆ. ಹೋಗ್ಬೇಡವ ಅಂತಂದು ನಾ ಏನು ತಡಿಲಿಲ್ಲವ ಆಕಿನ. ಹೋದ್ರು ಹೋಗೋಲ್ಲಕ್ಕ ಅಂತಾನ ಕೈ ಬಿಟ್ಟು ಕುಂತಿದ್ ನೋಡು. ಆಕಿ ಗಂಡನಿದ್ರಿಗೆ ಹೇಳಿದೆ ಎಲ್ಲ ಏನು ಯಾರೇನು ಅನ್ಬಾರ್ದು ಅಂದಲ್ಲ. ನೀನೇನು ಇಷ್ಟ ಅದಂತ ಮಾಡ್ಯಾಳಪ್ಪ ಅಂತಂದು ಹೇಳೇ ಕಳ್ಸೇನ ಅವನ್ನ. ಹಂಗ ಕಳ್ಸಿಲ್ಲ ಅವ್ರನ್ನ. ಏನಾಯ್ತು ಹೋಗಿ ಕರ್ಕೊಂಬಾ. ನಾನು ಬರ್ಲೇನು? ಸುಮ್ಮನಿರಾಕ ನೀ ಎದಕ್ಕೆ ಬರ್ತಿದ್ದಿ? ನಾನು ಹೋಗಂಗಿಲ್ಲ ನೀನು ಹೋಗೋದು ಬೇಡ. ಏನ ಹೋಗಿ ಇರುವಲ್ಲಕ್ಕ ಸುಮ್ಮನರು. ಇದ್ಲು ಅಂದ್ರೆ ಗೊತ್ತಾಗತ್ತಕ್ಕಿಗೆ ನಾವೀ ನಮ್ನಿ ಮಾಡಿ ಆಕಿಗೆ ಹೆಚ್ಚಿಗೆ ಆಗೈತಿ. ಏನ ಹೋಗ್ಲಿ ಇರ್ಲಿ ಸುಮ್ಮನರು. ಏಯವ್ವ ಏನಾಯ್ತು ಬಿಡವ್ವ, ಸಣ್ಣಕ್ಕಿ ತಿಳಿಲಿಲ್ದ ಏನೋ ಒಂದು ಮಾತಂದಾಳ. ಅದನ್ನ ಗಟ್ಟಿಡೋದು ಕುಂದ್ರಬಾರ್ದವ. ಏನಾಯ್ತು ಹೋಗ್ಲಿ ಬಿಡು. ನಾನು ಸುಧಾರಿಸ್ಕೊಂಡ. ನೀ ನನ್ನ ಹೊಟ್ಟೆಗೆ ಹುಟ್ಟಿದ ಮಗಳು ಅಂದ್ರೆ ನಾನು ಸುಧಾರಿಸ್ತದಲ್ಲ. ಹಂಗ ಏನಾಯ್ತು ಬಿಡು, ಅದನ್ನ ಹಿಡ್ಕೋಬೇಡ ನೀನು, ಪಟ್ಟು ಹಿಡಿಬೇಡ. ಹೋಗ್ಲಿ ಏನಾಯ್ತು ಹೋಗಿ ಹೇಳಿ ಕರ್ಕೊಂಬಾ. ಹಿಂದಾಗಿ ತವ್ರ ಮನೆಯಿಂದ ತೊಟ್ಲ ಹೋಗ್ಬೇಕು. ಚೊಚ್ಚಲ ತೊಟ್ಲ ಕೂಸು ಕೊಬ್ಬರಿಕಾಯಿ ಇದು ಏನದು ಅರಿಬಿ ಎಲ್ಲ ತೊಗೊಂಡು ಹೋಗ್ಬೇಕವ ಚಂದಾಗಿ. ಹಂಗ ಕಳಿಸ್ಬಾರ್ದು ಹುಡುಗಿನ. ಯಾಕ ನಾನು ಮುರಾಗಿರ ಚುಚ್ಚಿಸಿ ಹುಡುಗಿಗೆ ಏನಾರ ಒಂದಿಟ್ಟು ಮಾಡಿ ಸಾಕಣ ಅಂತ ಅನ್ಕೊಂಡಿದ್ದೆ. ಈ ಕೀ ನಮ್ನಿ ಹಾರಾಡ್ತಾಳ ಅಂದ್ರೆ ನಮಗೆ ಬೇಸರ ಆಗಂಗಿಲ್ಲ ಏನಕ್ಕ? ಇಲ್ಲದೊಂದು ಹುಟ್ಟಿಸ್ಕೊಂಡು ಮಾತಾಡಿದ್ರೆ ಮಂದಿಗಂದ್ರೆ ಈಕಿ ಯಾಕ ಇಷ್ಟು ಇದು ಸಿಟ್ಟು ಹೇಳ್ಬೇಕು? ಏನು ಬಿಡು, ಯಾರಿಗೆ ಅಂದಾರ ಅಂತ ತಿಕ್ಕೊಂಡು ತಣ್ಣಗಿರ್ಬೇಕಿಲ್ಲ. ಈಕಿಗೆ ಎದಕ್ಕೆ ಬೇಕು? ಹೋಗ್ಲಿ ಬಿಡು, ನೀನು ಅದನ್ನ ಹಿಡ್ಕೊಂಡು ಸಾಧಿಸ್ಬೇಡ. ಹೋಗಿ ಕರೆದ್ ಬಾ. ನಾನಂತೂ ಹೋಗೋದಿಲ್ಲ ಆಕಿ ಇರ್ಲಿ ಅಲ್ಲೇ. ಬ್ಯಾಡು ಆಕಿ ಬರೋದಿಲ್ಲಿ. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ.
ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಕಥೆನೂ ಬರುತ್ತೆ, ಎರಡೂ ಕಥೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಧನ್ಯವಾದಗಳು ಕಥೆನ ಇವತ್ತು ಪೂರ್ತಿಯಾಗಿ ನೋಡಿದ್ದಕ್ಕೆ.